ಧ್ರುವಂತ್ ಅವರೇ ಈಗಲೂ ಕೂಡ ಒಂದಷ್ಟು ಜನ ಟ್ರೋಲ್ ಮಾಡ್ತಾರೆ. ಸೊ ಹೊರಗಡೆ ಬಂದಮೇಲೂ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಅಲ್ಲಿರುವಂಥ ಕಂಟೆಸ್ಟೆಂಟ್ ಎಲ್ಲರೂ ಮಾತಾಡ್ತಾರೆ. ಆದರೆ ಅವ್ನು ಗಿಲ್ಲಿ ಮಾತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಬೇರೆ ಕಂಟೆಸ್ಟೆಂಟ್. ಇದು ನಮ್ಮ ಗಿಲ್ಲಿ ಅವರ ವ್ಯಕ್ತಿತ್ವ ಅಂತ. ಇದಕ್ಕೇನು ಹೇಳ್ತೀರಿ ಅಂತ? ಈಗ ಕೆಲವು ನೀಚರಿದ್ದಾರೆ ಈ ರೀತಿ ಅವರಿಗೆ ಬಹುಶಃ ಊಟಕ್ಕೆ ಗತಿ ಇಲ್ಲ ಅನಿಸುತ್ತೆ, ಈ ರೀತಿ ಎಲ್ಲ ಮಾಡ್ತಾರೆ. ಇದ್ರ ಮುಖಾಂತರ ಏನಾದರೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ಊಟ ಸಿಗುತ್ತೆ ಅಂತ. ಬಹುಶಃ ನೀವು ನನ್ನ ಎಲ್ಲ ಇಂಟರ್ವ್ಯೂಗಳು ನೋಡಿರ್ಬೋದು. ಅವ್ರು ಏನು ಜನಗಳಿಗೆ ಎಂಟರ್ಟೈನ್ ಮಾಡಿದ್ದಾರೆ ಅದಕ್ಕೆ ಸೂಕ್ತ ನ್ಯಾಯ ದೊರಕಿದೆ ಅಂತಲೇ ಹೇಳ್ಕೊಂಡು ಬಂದಿದ್ದೀನಿ. ಬರೀ ನಾವು ಯಾವುದನ್ನೋ ಒಂದು ಕ್ಲಿಪ್ನ ತೆಗೆದು ಯಾವುದಕ್ಕೋ ಆಲ್ಟ್ರ್ ಮಾಡಿದೆಲ್ಲ ನಡೀತಾ ಇದೆ. ಬಹುಶಃ ಅದನ್ನು ಅವರು ಕೇರ್ ಮಾಡಲ್ಲ, ನಾನು ಕೇರ್ ಮಾಡಲ್ಲ ಅಂತೀನಿ. ಬಿಕಾಸ್ ಈಗ ಗೊತ್ತು, ಈ ಸೋಷಲ್ ಮೀಡಿಯಾ ಯುಗದಲ್ಲಿ ಒಂದಿಷ್ಟು ಜನ ಚೆನ್ನಾಗಿ ಮಾತಾಡಿದ್ರೆ ಒಂದಿಷ್ಟು ಜನ ಹಾಳು ಮಾಡೋಕ್ಕೆ ಅಂತಲೇ ಇದ್ದಾರೆ. ಸೊ ಇಂಥವ್ರ ಬಗ್ಗೆ ಈ ಸಮಾಜದಲ್ಲಿ ಇಂಥ ನೀಚರಿರೋದು ಸಹಜ. ಸೊ ನಮಗೇನು ನಮ್ಮ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಥವಾ ಒಂದು ಪಬ್ಲಿಕ್ ಫಿಗರ್ ಆದಾಗ ಇದನ್ನೆಲ್ಲ ನಾವು ಕೇರ್ ಮಾಡಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಬೇರೆಯವ್ರು ಕೊಡುವಂಥ ಅಭಿಪ್ರಾಯ ನಿಮ್ಮ ವ್ಯಕ್ತಿತ್ವದ ಮೇಲೆ ತುಂಬ ಎಫೆಕ್ಟ್ ಆಗುತ್ತಾ ಅಂತ. ಬಿಕಾಸ್ ಗಿಲ್ಲಿ ಸ್ಟಾರ್ಟಿಂಗಿಂದನೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಒಂದು ಕಾಮಿಡಿಯಾಗಿ ತೊಗೊಂಡು ಹೋಗೋದು, ಕಾಮಿಡಿ ರೀತಿ ಪೋಟ್ರೆ ಮಾಡುವಂಥ ಒಂದು ಪ್ರಯತ್ನ, ಅಥವಾ ಅವನು ಪ್ರತಿ ಸತಿ ಹೇಳ್ತಾ ಇದ್ದ, ಈಗ ನೋಡು ಧ್ರುವಂತ್ ಬರ್ತಾರೆ ಹೆಂಗಾಡ್ತಾರೆ ನೋಡು, ಅವ್ರನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ, ಈ ಅಮ್ಮ ಮತ್ತು ಧ್ರುವಂತ್ ಇಬ್ಬರು ಕೂಡ ಏನೇನೋ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ರೀತಿ ಪೋಟ್ರೆ ಈಗ ನಿಮಗಲ್ಲಿ ಗೊತ್ತಾಗೋದಿಲ್ಲ, ಹೊರಗಡೆ ಜನ ಏನು ಅಂದ್ಕೊಳ್ತಾರೆ, ಈ ಧ್ರುವಂತ್ ಇರೋದೇ ಹೀಗೆ ಏನೋ ಅಂತ ಅವರಿಗೆ ಒಂದು ಥಾಟ್ ಬರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಈಗ ಅಲ್ಲಿ ಒಬ್ಬೊಬ್ರದ್ದು ವ್ಯಕ್ತಿತ್ವ ಒಂದೊಂದು ರೀತಿ, ಅವರವರ ವ್ಯಕ್ತಿತ್ವದ ಆಟಗಳನ್ನು ಅವ್ರು ಆಡಿದ್ದಾರೆ. ನಾನು ನನ್ನ ವ್ಯಕ್ತಿತ್ವದ ಆಟ ಆಡಿದ್ದೀನಿ. ಅವರು ಶೋ ಬಗ್ಗೆ ಬಹುಶಃ ಗೊತ್ತಿತ್ತು ಅವರಿಗೆ, ಅಂದರೆ ತುಂಬ ಸೀಸನ್ನ ನೋಡ್ಕೊಂಡು ಬಂದಿದ್ದಾರೆ, ಮತ್ತು ಅವ್ರದ್ದೇ ಆದಂಥ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ಮುಂಚೆ ಕೋಪ ಬರ್ತಾಯಿತ್ತು ಮನೆ ಒಳಗಡೆ ಇರಬೇಕಾದ್ರೆ, ಯಾಕೆ ಇವರು ಇಷ್ಟು ಎಲ್ಲರೂ ಇನ್ಸಲ್ಟ್ ಮಾಡ್ತಾರೆ, ಕಂಡಮ್ ಮಾಡ್ತಾರೆ, ಕಾಲು ಎಳಿತಾರೆ ಅಂತ. ಬರ್ತಾ ಬರ್ತಾ ಗೊತ್ತಾಯಿತು ಅದು ಅವರ ಆಟದ ಸ್ಟ್ರಾಟಜಿ ಅಂತ. ಮತ್ತು ನಾವು ಅಡ್ಜಸ್ಟ್ ಆದ್ವಿ ಅದಕ್ಕೆ, ಮತ್ತು ನಾವು ಯಾವುದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅದನ್ನ ಕೊಡ್ತಾಯಿದ್ವಿ ನಾವು. ಬಟ್ ಹೀಗೆ ಹೊರಗಡೆ ಬಂದ ಮೇಲೆ ಏನು ವೈಯಕ್ತಿಕವಾಗಿ ಇಲ್ಲ. ಸೊ ನಮ್ಮವರ ಒಂದು ರಿಲೇಷನ್ಶಿಪ್ ಏನಿದೆ ಭಾಳ ಚೆನ್ನಾಗಿದೆ. ನಾನು ಬಂದಾಗಲೂ ಅವರು ತುಂಬ ಒಳ್ಳೆ ಮಾತು ಹೇಳಿದ್ದಾರೆ, ಮತ್ತು ಮೊನ್ನೆನೂ ಇಂಟರ್ವ್ಯೂವಲ್ಲಿ ತುಂಬ ಒಳ್ಳೆ ಮಾತಾಡಿದ್ದಾರೆ, ಮತ್ತು ನಾವು ಭಾಳ ಬೈ ಹಾರ್ಟ್ ಅವ್ರಿಗೆ ಒಳ್ಳೇದನ್ನ ಹರಿಸಿದ್ದೀವಿ. ಸೊ ಇಟ್ಸ್ ನೈಸ್, ಇಟ್ಸ್ ಗುಡ್.